ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಮೋಹನ್ ಕುಮಾರ್, ಐ.ಎಸ್. ಬಾಬಾ ಸಂಸ್ಥೆಯ ಸಂಸ್ಥಾಪಕ. ನಿಮಗೆಲ್ಲ ತಿಳಿದಿರುವ ಹಾಗೆ ಐ.ಎಸ್. ಬಾಬಾ ಸಂಸ್ಥೆಯು UPSC ಎಕ್ಸಾಮ್ ಅಂದರೆ IAS ಹಾಗೂ IPS ತಯಾರಿಯಲ್ಲಿ ಹೆಸರಾಂತ ಸಂಸ್ಥೆಯಾಗಿದ್ದು, ಕಳೆದ 10 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಭಾಗವಾಗಿದ್ದೇವೆ ಹಾಗೂ ಕಾರಣವಾಗಿದ್ದೇವೆ ಅಂತ ಹೇಳಲು ಇಷ್ಟಪಡ್ತೀನಿ. ಇಲ್ಲಿ ಇದೊಂದು ಹೆಮ್ಮೆಯ ವಿಷಯ ಕೂಡ ಹೌದು ನನಗೆ. ಸೊ ಇದೇ ಒಂದು UPSC ಲೆಗಸಿನ ನಾವು KPSCಯಲ್ಲೂ ತರಬೇಕಂತ ಹೇಳಿ ಸತತ ಒಂದು ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾನೇ ಇದ್ದೆ. ಆ್ಯಂಡ್ ಸೊ ಫೈನಲಿ ಇವತ್ತಿನ ದಿನ, ಈ ಒಂದು ಶುಭ ದಿನದಲ್ಲಿ, ಶಿವರಾತ್ರಿ ಹಬ್ಬದ ದಿನ KPSC ಬಾಬಾ ಅಂತ ಲಾಂಚ್ ಮಾಡ್ತಾಯಿದ್ದೀವಿ. ಈ ಒಂದು ಇನಿಷಿಯೇಟಿವ್ ಕಂಪ್ಲೀಟ್ ನಮ್ಮ KPSC ಅಭ್ಯರ್ಥಿಗಳಿಗೆ, ಅಂದರೆ KA ಎಕ್ಸಾಮ್ ಇರ್ಬೋದು, KPSC ಗ್ರೂಪ್ A, ಗ್ರೂಪ್ B, ಗ್ರೂಪ್ C, KPSC ಸಿವಿಲ್ ಸರ್ವಿಸಸ್ ಇರ್ಬೋದು, FDA, SDA, PDO, PSI ಯಾವುದೇ ಅಂತ ಎಕ್ಸಾಮ್ ಇರ್ಬೋದು, ಅವರಿಗೆ ಇದೊಂದು ಗೇಮ್ ಚೇಂಜರ್ ಅಂತ ಹೇಳ್ಬೋದು ನಾನು. ಸೊ ನಾನು 2011ನಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿದ್ದೆ. ಸೊ ಆ ಟೈಮಲ್ಲಿ ನನಗೇನು ಪ್ರಾಬ್ಲಮ್ಸ್ ಇತ್ತು, ಅದೇ ಪ್ರಾಬ್ಲಮ್ ಇವತ್ತಿನ ದಿನ ಕೂಡ ಇದೆ. ಸೊ ಅವಾಗ ತಾನೇ ಸಿಲೆಬಸ್ ಚೇಂಜ್ ಆಗಿತ್ತು. ಯಾವುದೇ ಆದಂಥ ಒಂದು ಸೀಮಿತವಾದ ಸೋರ್ಸ್ ಇರಲಿಲ್ಲ ನನಗೆ, ಮಲ್ಟಿಪಲ್ ಸೋರ್ಸ್ ಪ್ರಾಬ್ಲಮ್ ಇತ್ತು. ಇವತ್ತಿನ ದಿನ ಕೂಡ ಅದೇ ಥರ ಇದೆ. ಹಾಗೆ ಒಂದು ಕ್ವಾಲಿಟಿ ಗೈಡೆನ್ಸ್ ಇಲ್ಲ. ಐ.ಎಸ್. ಬಾಬಾ ಆ್ಯಕ್ಚುಲಿ ಒಂದು ಮೆಂಟರ್ಶಿಪ್ಗೆ, ಐ ಮೀನ್ ಇಟ್ ಇಸ್ ವೆಲ್ ನೋನ್ ಫಾರ್. ಸೊ ಒಂದು ನಾನು ಸರಿ ಹೋಗ್ತಿದ್ದೀನ, ತಪ್ಪು ಹೋಗ್ತಾ ಇದ್ದೀನ, ಆ ಒಂದು ಕ್ವಾಲಿಟಿ ಮಾರ್ಗದರ್ಶನ ಇಲ್ಲ. ಹಾಗೂ KPSC ನೋಟಿಫಿಕೇಷನ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದರದ್ದೇ ಆದಂಥ ರೀತಿ ನಿಯಮಗಳಿವೆ. ಅದು ನಿಮಗೆಲ್ಲರಿಗೂ ಗೊತ್ತು. ರೆಗ್ಯುಲರ್ ಆಗಿಲ್ಲ. ಸೊ ಹಾಗಾಗಿ ಕ್ಲಾಸಸ್ ಕೂಡ, ಮಾರ್ಗದರ್ಶನ ಕೂಡ ಕಂಟಿನ್ಯೂಸ್ ಪ್ರೋಸೆಸ್ಸಲ್ಲಿ ಆಗಲ್ಲ. ಸೊ ಇದನ್ನೆಲ್ಲನೂ ನಾನು ತಲೆಯಲ್ಲಿ ಇಟ್ಕೊಂಡು ಈ ಒಂದು ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ. ಸದ್ಯದಲ್ಲೇ ನನ್ನ ಕಂಪ್ಲೀಟ್ KPSC ಟೀಮ್, ನನ್ನ ಫ್ಯಾಕಲ್ಟಿ ಮೆಂಬರ್ಸು ಹಾಗೂ ಮೆಂಟರ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ ನಮ್ಮ ಎಲ್ಲ ಕನ್ನಡಿಗರ ಜನಕ್ಕೆ, ಎಸ್ಪೆಷಲಿ ಕನ್ನಡದ ಅಭ್ಯರ್ಥಿಗಳಿಗೆ ಅವರ ಸರ್ಕಾರಿ ಕನಸು ನನಸು ಮಾಡಲು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೇಕ್ ದಿ ಬೆಸ್ಟ್ ಯೂಸ್ ಆಫ್ ದಿಸ್. ಆ್ಯಂಡ್ ಐ.ಎಸ್. ಬಾಬಾ ಸಂಸ್ಥೆಯು ಸದಾ ನಿಮ್ಮೆಲ್ಲರಿಗೂ ತೆರೆದಿರುತ್ತೆ. ನೀವು ಜಾಯಿನ್ ಆಗ್ತಿರೋ ಆಗಲ್ವೋ ಅದು ಸೆಕೆಂಡ್ರಿ ಪ್ರೋಗ್ರಾಮ್ನ. ನಿಮ್ಗೆ ಬಂದು ಯಾವುದೇ ಥರ ನಿಮಗೆ ಡೌಟ್ಗಳಿದ್ದರೆ, ತಯಾರಿಯಲ್ಲಿ ಅನಾನುಕೂಲ ಇದ್ದರೆ, ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಡೈರೆಕ್ಟಾಗಿ ನಮ್ಮನ್ನ ಅಪ್ರೋಚ್ ಮಾಡ್ಬೋದು. ವಿ ಆರ್ ದೇರ್ ಟು ಹೆಲ್ಪ್ ಯು. ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.